ನಿಮ್ಮ ಅಮ್ಮಯ್ಯ ಎಲ್ಗೋದ್ಲೋ ಏನೋ ಕಣಮ್ಮ, ಹೇಳೇ ಹೋಗ್ಲಿಲ್ಲ ಇಂತ ಹೋಗ್ತೀನಿ ಅಂತಾನ. ಜಲ್ದ್ ಬಂದೇ ಇರ್ರಿ ಅಂತೇಳಿ ಓಡೋದ್ಲು. ಏನೋ ಕಳ್ಕೊಂಡಿರಾಳಂಗೆ, ಅದು ಎಲ್ಗೋದ್ಲೋ ಏನೋ. ಬತ್ತಾಳಿರು, ಹೊಟ್ಟಸ್ತೈತಾ ನೋಡು. ಅಲ್ಲ, ಗಂಡನು ಮಗಳನು ಹೊಟ್ಟಸ್ಕೊಂಡು ನಿಂತೇವ್ರಲ್ಲ, ಉಂಬಕ್ ಇಕ್ಬೇಕು ಅಂಬೋದು ನಿಮ್ಮ ಅಮ್ಮಗೆ ಒಂದಿಷ್ಟು ಇದಿಲ್ಲ. ಎಲ್ಗೋ ಓದ್ಲು. ಇಟ್ಟ ತಾರು ಬರ್ಲಿಲ್ಲ. ಇರು ಬಂದಾಗ ಇಬ್ರು ಸೇರಿ ಕೋಲ್ ತಕೊಂಡು ಒಯ್ಯನ ಅಮ್ಮಯ್ಯನ. ಒಯ್ತೀಯಾ ನೀನು? ಅಮ್ಮಯ್ಯ ಮಾತ್ರ ಒಯ್ಯದ್ ಬೇಡ ಬೇಡ ಅಂತ ಹೇಳ್ತಾ ಇರೋದು ನೋಡು. ಮತ್ತೆ ನೋಡು, ಉಂಬಕ್ ಇಕ್ತಂಗೆ ಹೋಗ್ಯಾಳಲ್ಲ ನಿಮ್ಮ ಅಮ್ಮಯ್ಯ, ಒಯ್ಯದ್ ಬೇಡವಾ ಅವಳನ್ನ? ಇರು ನಾನೇ ಒಯ್ತೀನಿ ನಿಮ್ಮ ಅಮ್ಮಯ್ಯ ಬಂದಾಗ ಸರಿಯಾಗಿ. ಅಮ್ಮಯ್ಯನ ಒಯ್ಬೇಡ ಅಂತ ಹೇಳ್ತಾ ಇದ್ಯಾ? ಒಯ್ತೀನಿ ಇರು, ನಿಮ್ಮ ಅಮ್ಮಯ್ಯನ ಬರ್ಲಿ. ಉಂಬಕ್ ಇಕ್ತಂಗೆ ಹಂಗೆ ಹೋಗ್ಯಾಳ ಎಲ್ಗಾನ ನಿಮ್ಮ ಅಮ್ಮಯ್ಯ. ಕೋಲ್ ತಾಂಬತ್ತೀನಿ ನೀರು ಒಯ್ಯಕ್ಕೆ. ನೋಡ್ಬೋದು ಅವ್ರ ಅಮ್ಮಯ್ಯ ನಮ್ ಗುಂಬಕ್ ಇಕ್ತಾಳನೆ ಎಲ್ಗ ಹೋಗ್ಯಾವಳೆ. ಅರ್ಜೆಂಟ್ ಬತ್ತೀನಿ ಅಂತಾನ. ಅದಕ್ಕೆ ನಿಮ್ಮ ಅಮ್ಮಯ್ಯ ಬಂದಾಗ ಉಂಬಕ್ ಇಕ್ಕಿಲ್ಲ ಅಂತೇಳಿ ಕೋಲ್ ತಗೊಂಡು ಒಯ್ಯನ ಅಂತಂದ್ರೆ ಬ್ಯಾದ ಅಂತಾಳೆ. ಒಯ್ಯನ ಅಲ್ಲೇನ್ ಪದ್ದು? ಒಯ್ಬೇಕು ಕಣ ಅಣ್ಣ, ಇವ್ರ ಅಮ್ಮಯ್ಯನ ಸರಿಯಾಗಿ ಒಯ್ಬೇಕು. ಕೋಲ್ ತಂದು ಕೊಡ್ತೀನಿ ಇರು ನಾನು. ಯಪ್ಪ, ಯಾಕೆ ಹಿಂಗ್ ಹೋಯ್ತಾ ಇದೆಯಾ ನೋಡಯ್ಯಣ. ಕಾವೇರಿನ ಹೆಂಗ್ ಹೋಯ್ತಾಳೆ ನನ್ನ ಪಡ್ಡೀರಮ್ಮಂಗೆ. ಇವ್ರ ಅಮ್ಮಯ್ಯನ ಒಯ್ತೀನಿ ಅಂತಾನ, ಕೋಲ್ ತಂದು ಕೊಡ್ತೀನಿ ಅಂತ ಅಂದ್ರೆ ಒಯ್ಯಕ್ಕೆ ನನ್ನ ಹೋಯ್ತಾಳೆ ಇವಳು. ನೋಡಯ್ಯಣ ಹೆಂಗ್ ಹೋಯ್ತಾಳೆ ಇವಳು ಕಾವೇರಿ. ನಾನೇನೋ ನಿನ್ಗೊಂದು ಏಟು ಒಯ್ದ್ರೆ ಅಷ್ಟೇನೆ, ನೀನ್ ಇಲ್ಲೇ ಮನೆ ಕೆಂಚ. ಕಾವೇರಿ ಸುಮ್ನಿರು, ಏನಿಲ್ಲ ನಾನ್ ಸುದ್ದಿ ಬಂದ್ರೆ. ಕಾವೇರಿ ಪುಟ್ಟಿ, ಅತ್ತೆ ನಂಗೆಲ್ಲ ಒಯ್ಬೇಡ್ದಮ್ಮ, ಸುಮ್ನಿರು. ಅವಳು ಅದೇ ಹೋಗ್ತಾಳೆ ನೋಡು ನಿನ್ ಬಿಟ್ಟು. ನಿನ್ ಜೊತೆಗೆ ಆಟ ಆಡಕ್ ಬರಲ್ಲ ನಿಮ್ಮ ಅತ್ತೆ, ನೀನ್ ಒಯ್ನೇನೋ ಒಯ್ದ್ರೆ. ಬಿಡಯ್ಯಣ್ಣ, ಅವಳಿಗೆ ನಾನು ಅಂದ್ರೆ ಇಷ್ಟ ಇಲ್ಲ. ನಾನು ಹೋಗ್ತೀನಿ ಬಿಡು, ಅವಳ ಜೊತೆಗೆ ನಾನು ಬರಲ್ಲ. ಕಾವೇರಿ ಹೋಗ್ತೀನಿ ನಾನು ನನ್ನ ಮನೆಗೆ, ನೀನೇನು ಬೇಡ, ನಿನ್ ಜೊತೆಗೆ ಬರಲ್ಲ ನಾನು. ಟೂ ಬಿಡ್ತೀನಿ ನಿನ್ ಮ್ಯಾಲೆ. ಕಾವೇರಿ ಪುಟ್ಟಿ, ನೋಡಲ್ಲಿ ಅತ್ತೆ ಹೋಗ್ತಾ ಇದ್ದಾಳೆ, ನೀನ್ ಒಯ್ದಿದ್ಕೆ ಸಿಟ್ ಮಾಡ್ಕೊಂಡು ಕರ್ಕೊಬ್ರ ಹುಡುಗಿ ಹುಡುಗು. ಹೋಗೆ ಕಾವೇರಿ ಗೂವೇರಿ, ಅತ್ತೇನೂ ಇಲ್ಲ ಕತ್ತೇನೂ ಇಲ್ಲ. ಒಯ್ತಾಳೆ ಇವಳು ಮಾತ್ರನ, ಇವಳ ಜೊತೆಗೆ ಆಟ ಆಡಕ್ ಬರ್ಬೇಕಂತೆ. ನಾನು ಬರಲ್ಲ, ಹೋಗು. ಹೋಗ್ಬೇಡ ಒಯ್ಯಲ್ಲ ಬಾ. ನೋಡಯ್ಯಣ, ಲಂಗ ಹಿಡ್ಕೊಂಡು ಎಳಿತಾಳೆ. ಒಯ್ಯದ್ ಮಾತ್ರ ಒಯ್ತಾಳೆ, ಹೋಗ್ಬೇಡ ಅಂತ ಲಂಗ ಹಿಡ್ಕೊಂತಾಳೆ. ಕೈ ಬಿಡೆ, ನಾನು ಹೋಗ್ತೀನಿ. ಹೋಗ್ಲಿ ಬಿಡ್ಪದ್ದು, ಸಣ್ಣಳ ಅವಳು ಗೊತ್ತಾಗಲ್ಲ. ಬಾ ಹೋಗ್ಲಿ. ನೀನಿಲ್ಲ ಅಂತಂದ್ರೆ ಅವಳು ಅಳ್ತಾಳೆ. ಬಾ ಪದ್ದು. ಬಿಡೆ ಪುಟ್ಟಿ, ಲಂಗ ಹಿಡ್ಕೊಂಡು ನೋಡಯ್ಯಣ ಹೆಂಗ್ ಎಳ್ಕೊಂಬತ್ತಾಳ ಒಳಕ್ಕೆ. ಬಿಡು, ನಾನು ಎಲ್ಗೂ ಹೋಗಲ್ಲ. ಒಯ್ಯತಕ ಒಯ್ದು ಅಲ್ಕಿಸಿತಾಳ ಹಂಗೇನೆ. ಬಿಟ್ರೆ ನೋಡು ಒಂದ. ಅಪ್ಪ ಕೋಲು. ನಿಮ್ಮ ಅಪ್ಪಯ್ಯ ಕೋಲ್ ತಕೊಂಡ್ ಒಯ್ದ್ರೆ ನಾನೇನ್ ಸುಮ್ನೆ ಬಿಟ್ಬಿಡ್ತೀನಿ. ನಾನು ಒಯ್ತೀನಿ ನಿಮ್ಮ ಅಪ್ಪಯ್ಯನ. ಅಮ್ಮ ಬನ್ನ. ಕಾವೇರಿಗೆ ಇನ್ನ ಬಂತು ಅಂತ ಹೇಳಕ್ಕೆ ಬರಲ್ಲ. ಅಮ್ಮ ಬನ್ನ ಅಂತಾಳೆ. ತದ್ಲಿ ಅವಳು. ಇನ್ನೊಂದು 6 ತಿಂಗಳು ವರ್ಷ ಹೋದ್ಮೇಲೆ ಆಮೇಲೆ ಅವಳು ಚೆನ್ನಾಗಿ ಮಾತಾಡ್ತಾಳೆ. ಹೇಳ್ಪದ್ದು ನಿನ್ನಂಗೆನೆ. ಉಂಡ್ ಬಂದೇನ್ ಪದ್ದು? ಉಂಡ್ ಬಂದೆ. ನಮ್ಮ ಮನೆಗೆ ಚಿತ್ರಾನ್ನ ಮಾಡಿದ್ಲು ಗುಲಾಬಿ ಇವತ್ತು. ಉಂಡು ಬಂದೆ. ಅದ್ ಸರಿ ಮಲ್ಲಿ, ಎಲ್ಗ ಅರ್ಜೆಂಟಾಗಿ ಓದೆ ಬತ್ತೀನಿ ಇರು ಅಂತಾಗ ಎಲ್ಲಿಗೆ ಅಂತ ಈಗ ಹೇಳಿದ್ರು ಅವಾಗಲೇ ಹೇಳ್ದಂಗೆ ಓದೆ ಜಲ್ದು. ಎಲ್ಗೋಗಿದ್ದೆ ಮಲ್ಲಿ? ನಾನಿನ್ ಎಲ್ಲಿಗೆ ಹೋಗೋಣ, ಲಸ್ಮಕಾಯರ್ ಮಂತಕ್ಕೆ ಹೋಗಿದ್ದೆ. ಅವ್ರ ಮಂತಕ? ಯಾಕೆ ಮಲ್ಲಿ? ಅದು ರೀ, ನೀವು ಏನು ಅಂದ್ಕಮಲ್ಲ ಅಂತಂದ್ರೆ ಹೇಳ್ತೀನಿ. ಹೇಳು ಮಲ್ಲಿ, ನಾನು ಯಾಕೆ ಅಂದ್ಕಮ್ಮನ? ಯಾಕೆ ಹೋಗಿದ್ದೆ ಅಲ್ಲಿಗೆ? ಅಲ್ಲ, ಲಸ್ಮಕಾಯರ್ ಮಂತಕ್ಕೆ ಹೋಗಿದ್ರೆ ನಾನು ಯಾಕೆ ಏನಾದ್ರು ಅಂದ್ಕಂಬ್ಲಿ? ಯಾಕೆ ಹೋಗಿದ್ದೆ ಹೇಳು? ಅದೇನು ಇಲ್ಲ ಕಣ್ರಿ, ಅವರು ರಾಗಿ ಹೊಲಕ್ಕೆ ಹೋಯ್ತಾರಂತೆ ಇವತ್ತು. ಅದಕ್ಕೇನೆ. ಅವ್ರು ರಾಗಿ ಹೊಲಕ್ಕೆ ಹೋಯ್ತಾರ? ಅದಕ್ಕೆ ನಿನ್ಗೇನು? ನಾನು ರಾಗಿ ಹೊಲಕ್ಕೆ ಕೊಯ್ಯಕ್ಕೆ ಹೋಗೋಣ ಅಂತನ ಕೂಲಿನ ಅವರಿಗೆ. ಅದಕ್ಕೆ ಕೇಳ್ಕೊಂಬರಕ್ಕೆ ಹೋಗಿದ್ದೆ. ನೀನು ಕೂಲಿ ಹೋಗಕ್ಕೆ ಕೇಳ್ಕೊಂಬರಕ್ಕೆ ಹೋಗಿದ್ದ ಲಸ್ಮಕ್ಕಯ್ಯನ? ಯಾಕೆ ಮಲ್ಲಿ, ಕೂಲಿ ಹೋಗೋಂಥದ್ದು ಏನಾತೀಗ? ಹ್ಞೂ ಕಣ್ರಿ, ನಿಮ್ಗೂ ಕೆಲಸ ಸಿಗಕ್ಕೆ ಇನ್ನ ಎಷ್ಟು ದಿನ ಆಗುತ್ತೋ ಏನೋ. ಅದಕ್ಕೆ ಮನೆಗೆ ಬೇರೆ ಅಕ್ಕಿ ಎಲ್ಲಾನ ಖಾಲಿ ಆಗ್ತಾ ಇದಾವೆ. ಇನ್ನೊಂದು ವಾರಕ್ಕಾಗವಷ್ಟು ಇರ್ಬೇಕೇನೋ ಅಷ್ಟೇನೆ. ನಿಮ್ ತಗ ಬೇರೆ ದುಡ್ಡು ಬೇರೆ ಇಲ್ಲ, ಖಾಲಿ ಆದ್ರೆ ತಿರ್ಗಾ ತರಕ್ಕೆ. ಅದಕ್ಕೆ ಈಗ್ಲೇನೆ ಕೂಲಿ ಹೋದೆ, ಒಂದಿಷ್ಟು ದುಡ್ಡಾದ್ರೂ ಆಗುತ್ತೆ, ಮುಂದಕ್ಕೆ ಏನಾದ್ರೂ ತರಕ್ಕೆ ಬೇಕಾಗುತ್ತೆ ಉಪಯೋಗಕ್ಕೆ ಅಂತ ಹೇಳಿ ಕೂಲಿ ಹೋಗೋಣ ಅಂತ ಹೊರಟಿದ್ದೀನಿ. ಹೋಗ್ ಬರ್ತೀನಿ. ಅವ್ರು ರಾಗಿ ಹೊಲ ಮುಗಿಯ ತಕನ ಒಂದ್ 3-4 ದಿವಸ ಆಗುತ್ತಂತೆ. ಅದಕ್ಕೆ ಹೋಗೋಣ ಅಂತ ಹೇಳಿ ಕೇಳ್ಕೊಂಬರಕ್ ಹೋಗಿದ್ದೆ. ಬಾ ಅಂತ ಹೇಳೈತ್ ಲಸ್ಮಕ್ಕಯ್ಯ. ಹೋಗ್ತೀನಿ ನಾನು. ನೀವು ಕಾವೇರಿ ನೋಡ್ಕೊಂಡು ಮಂತಾಗೆ ಇರ್ರಿ, ಎಲ್ಗೂ ಹೋಗ್ಬೇಡ್ರಿ.
ಅಯ್ಯೋ ಮಲ್ಲಿ, ಅಲ್ಲ ಅಕ್ಕಿ ರಾಗಿ ಖಾಲಿ ಆದ್ರೆ ಏನಂತೆ? ನಾನು ಹೆಂಗಾದ್ರೂ ಹೊಂದಿಸ್ತೀನಿ, ನೀನೇನು ಕೂಲಿ ಹೋಗೋದು ಬೇಡ, ಸುಮ್ಮನೆ ಇರು. ನಾನಿದ್ದೀನಲ್ಲ, ನಾನೆಲ್ಲ ತತ್ತೀನಿ, ನಿನ್ಗೆ ಯಾಕೆ ಚಿಂತೆ ಅದೆಲ್ಲನ? ಕೂಲಿ ಹೋಗೋದು ಏನು ಬೇಡ, ಸುಮ್ಮನೆ ಇರು ಮನೆಗೆ. ಅಯ್ಯೋ ರೀ, ಹೆಂಗಾದ್ರೂ ಹೊಂದಿಸ್ತೀನಿ ಅಂತಂದ್ರೆ ಹೆಂಗ್ ಹೊಂದಿಸ್ತೀರಾ? ನಿಮ್ಮ ಹತ್ರ ದುಡ್ಡೆಲ್ಲನ, ಇರೋ ದುಡ್ಡೆಲ್ಲನ ಖಾಲಿ ಆಗೈತೆ ಈಗ. ಮತ್ತೆ ಏನಾದ್ರೂ ಮನೆಗೆ ಸಾಮಾನ್ ತರಬೇಕು ಅಂತಂದ್ರೆ ನೀವು ಸಾಲ ಮಾಡ್ಬೇಕು ಅಷ್ಟೇನೆ. ಸಾಲ ಆದ್ರೂ ಪರವಾಗಿಲ್ಲ ಬಿಡು ಮಲ್ಲಿ, ನೀನಂತೂ ಕೂಲಿ ಹೋಗ್ಬೇಡ. ಕೂಲಿ ಹೋದ್ರೆ ಜನ ಏನಂತ್ಕಮಲ್ಲ, ಸಾವುಕಾರರು ಮನೆ ಸೊಸೆ ರಾಜನ ಹೆಂಡ್ತಿ ಹಿಂಗೆ ಕೂಲಿ ಹೋಗ್ತಾಳೆ ಅಂತನ ಜನಗಳೆಲ್ಲನ ಆಡ್ಕೊಂತಾರೆ. ಬ್ಯಾಡ ಮಲ್ಲಿ, ನಾನು ಹೆಂಗೋ ಸಾಲನೋ ಗಿಲನೋ ಮಾಡಿ ತಾಂಬತ್ತೀನಿ. ನೀನು ಏನೇನು ಬೇಕು ಅಂತ ಹೇಳಿ ನೀನೆಲ್ಲನ ಒಂದು ಚೀಟಿಗೆ ಬರ್ಕೊಡು, ನಾನೆಲ್ಲನ ತಾಂಬತ್ತೀನಿ. ನೀನೇನು ಯೋಚನೆ ಮಾಡಬೇಡ. ರೀ, ಸಾಲ ಮಾಡ್ತೀರಾ? ಸಾಲ ಮಾಡೋದ್ ಬೇಡ ಕಣ್ರಿ. ಸಾಲ ತೀರ್ಸೋದು ಎಷ್ಟು ಕಷ್ಟ ಆಗುತ್ತೆ ಅಂತನ ನಿಮಗೆ ಗೊತ್ತಿಲ್ಲ. ಇನ್ನೂ ನೀವು ಎಂದೂ ಸಾಲ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಬಡ್ಡಿ, ಆಮೇಲೆ ಚಕ್ರ ಬಡ್ಡಿ, ಅದು ಇದು ಅಂತ ಹೇಳಿ ಎಷ್ಟೊಂದು ಬರುತ್ತೆ. ಆಮೇಲೆ ಸಾಲ ತೀರ್ಸಕ್ ಆಗಲ್ಲ. ಮೊದ್ಲೇ ನಮ್ಮ ಕೈಯಾಗೆ ₹1 ಬಂಡವಾಳ ಇಲ್ಲ, ಏನೂ ಇಲ್ಲ. ಈಗ ತಿರ್ಗಾ ಮತ್ತೆ ಸಾಲ ಗಿಲ್ಲ ಅಂತ ಹೇಳಿ ಮಾಡ್ಕೊಂಡ್ರೆ ಆಮೇಲೆ ನಾವೇ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಸುಮ್ಮನೆ ಇರಿ. ಹೆಂಗೂನು ಮನೆಗೆ ಇಬ್ರು ಸುಮ್ಮನೆ ಕುಂತಿದೀವಿ. ಇಬ್ರು ಸುಮ್ಮನೆ ಕುತ್ಕೊಳ್ಳೋದ್ಕಿನ್ನ ನಾನು ಹೆಂಗೂನು ಕೂಲಿ ಹೋಗ್ತೀನಿ. ನನಗೆ ಕೂಲಿ ಹೋಗಿ ಅಭ್ಯಾಸ ಐತಿ. ನೀವು ಕಾವೇರಿ ನೋಡ್ಕೊಂಡು ಮನೆ ಹತ್ರನೇ ಇರ್ರಿ, ನಾನು ಹೋಗಿ ಬರ್ತೀನಿ. ಸುಮ್ಮನೆ ಸಾಲ ಗಿಲ್ಲ ಅಂತ ಹೇಳಿ ಹೋದ್ರೆ ಅದು ಸರಿ ಇರಲ್ಲ, ನೆಮ್ಮದಿ ಹಾಳಾಗುತ್ತೆ ಸಾಲ ಮಾಡ್ಕೊಂಡ್ರೆ. ಅದಕ್ಕೆ ಹೇಳೋದು. ನಮ್ಗೆ ಇನ್ನೇನು ಕೆಲಸ ಐತೆ ಹೇಳ್ರಿ? ಏನು ಕೆಲಸ ಇಲ್ವಲ್ಲ, ಅದಕ್ಕೆ ನಾನು ಹೋಗಿ ಬರ್ತೀನಿ, ನೀವು ಇಲ್ಲೇ ಇರ್ರಿ ಮನೆ ಹತ್ರನೇ. ಕೂಲಿ ಹೋದ್ರೆ ನಮ್ಮ ಮರ್ಯಾದೆ ಏನು ಹೋಗಲ್ಲ. ನಾವೇನೇನು ಯಾವುದೋ ಏನು ಮೋಸ ಮಾಡ್ತಿಲ್ಲ, ದಾರವಾಡೆ ಮಾಡ್ತಿಲ್ಲ, ದುಡ್ಕೊಂಡು ತಿಂತೀವಿ. ದುಡ್ಕೊಂಡು ತಿನ್ನೋರ್ಗೆ ಕೂಲಿ ಆದ್ರೆ ಏನು, ಬೇರೆದಾದ್ರೆ ಏನು? ನಮ್ಮ ಮರ್ಯಾದೆ ಏನು ಹೋಗಲ್ಲ, ಸುಮ್ಮನೆ ಇರಿ. ಹಂಗೆಲ್ಲನ ಯೋಚನೆ ಮಾಡಕ್ ಹೋಗ್ಬೇಡ್ರಿ, ಮರ್ಯಾದೆ ಹೋಗುತ್ತೆ ಅಂತ ಹೇಳಿ. ಹಂಗಲ್ಲ ಮಲ್ಲಿ, ನಾನು ಹುಟ್ದಾಗಿಂದ ನೋಡ್ತಾ ಇದ್ದೀನಿ, ನಮ್ಮ ಮನೆಯವ್ರು ಯಾರೂ ಇನ್ನೊಬ್ರು ಅಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋದವ್ರಲ್ಲ. ಈಗ ನೀನೇನಾದರೂ ಕೂಲಿ ಕೆಲ್ಸಕ್ಕೆ ಹೋದ್ರೆ ನಮ್ಮ ಮನೆ ಮರ್ಯಾದೆ ಹೋಗಲ್ವಾ? ನಾವು ಯಾವತ್ತಿದ್ರೂ ಕೊಟ್ಟ ಅಭ್ಯಾಸನೇ ಹೊತ್ತು ಇನ್ನೊಬ್ರ ಹತ್ರ ಹೋಗಿ ಕೂಲಿ ಮಾಡ್ಕೊಂಡು ತಿಂದು ನಮ್ಮ ಮನೆಯವ್ರಿಗೆ ಯಾರಿಗೂ ಅಭ್ಯಾಸ ಇಲ್ಲ ಮಲ್ಲಿ. ಬೇಡ, ಸುಮ್ಮನೆ ಇರು. ಪರವಾಗಿಲ್ಲ, ಸಾಲ ಆದರೂ ಆಗ್ಲೇಳು, ನನಗೆ ಕೆಲಸ ಸಿಕ್ಕಿದಾಗ ಎಲ್ಲ ತೀರ್ಸಕ್ಕಾಗುತ್ತೆ. ಅಯ್ಯೋ ರೀ, ನಿಮಗೆ ಇನ್ನು ಯಾವ ಕೆಲಸ ಸಿಗುತ್ತೆ? ಇನ್ನು ನೆನ್ನೆ ಇನ್ನೂ ಅರ್ಜಿ ಹಾಕಿ ಬಂದಿದ್ದೀರಾ. ಅರ್ಜಿ ಹಾಕಿದ ತಕ್ಷಣ ಕೆಲಸ ಕೊಡ್ತಾರಾ? ಯಾವಾಗ ಸಿಗುತ್ತೆ ಹೇಳಿ? ಅದು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಮಲ್ಲಿ. ಅರ್ಜಿ ಹಾಕಿದ್ವಿ. ಒಟ್ಟಿನಲ್ಲಿ ಜಾಸ್ತಿ ಕೆಲಸಗಳು ಇದ್ದಾವೆ, ಟೀಚರ್ ಕೆಲಸಗಳು. ಹಳ್ಳಿಗಳಾಗೆಲ್ಲ ನಮ್ಮ ಮೇಸ್ಟ್ರೇ ಇಲ್ವಂತೆ. ಒಟ್ಟಿನಲ್ಲಿ ಜಲ್ದಿ ಕೆಲಸ ಸಿಗ್ಬೋದು. ಎಷ್ಟು ದಿನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮಲ್ಲಿ. ನೋಡಿ, ಎಷ್ಟು ದಿನ ಸಿಗುತ್ತೋ ಏನೋ ಗೊತ್ತಿಲ್ಲ, ಆದ್ರೂ ಗ್ಯಾರಂಟಿಯಾಗಿ ಸಿಗುತ್ತೆ ಅನ್ನೋದೂ ಇದಿಲ್ಲ ಭರವಸೆ ನಮಗೆ. ಅಂದಮೇಲೆ ನಾವು ಕುತ್ಕೊಂಡೇ ಇದ್ರೆ ಹೆಂಗಾಗುತ್ತೆ ಹೇಳ್ರಿ? ಏನಾದರೂ ಕೆಲಸ ಮಾಡಬೇಕಲ್ಲ. ಅದಕ್ಕೆ ನಾನು ಕೂಲಿ ಹೋಗ್ತೀನಿ, ಸುಮ್ಮನೆ ಇರ್ರಿ. ನಿಮ್ಮ ಮರ್ಯಾದೆ ಏನು ಹೋಗಲ್ಲ. ಅಲ್ಲ, ಇಷ್ಟು ದಿನ ಅಂತೂ ಮನೆ ಬಿಟ್ಟು ಬಂದಿರಲಿಲ್ಲ, ಅದಕ್ಕೆ ನೀವು ನಿಮ್ಮ ಮನೆಯವ್ರು ಯಾರೂ ಕೂಲಿ ಕೆಲ್ಸಕ್ಕೆ ಹೋಗಿಲ್ಲ. ನಿಮ್ಮ ಹೊಲದಕ್ಕೆ ಮಸ್ತಾಗಿ ಕೂಲಿ ಆಳ್ಗಳು ಬರೋರು. ಆದರೆ ನಮಗೆ ಇವಾಗ ನಾವು ನಿಮ್ಮ ಮನೆ ಬಿಟ್ಟು ಬಂದಿದ್ದೀವಿ. ಈಗ ನಾವೇ ದುಡ್ಕೊಂಡು ತಿನ್ನಬೇಕು, ನನ್ನ ಮಗಳು ನೋಡ್ಕೋಬೇಕು, ಮನೆ ಖರ್ಚಿಗೆ ದುಡ್ಡು ಬೇಕು, ಬಾಡಿಗೆ ಕಟ್ಟಬೇಕು. ಇದಕ್ಕೆಲ್ಲ ಸಾಲ ಮಾಡಿಬಿಟ್ರೆ ನಾವಿಬ್ರು ದುಡಿಯಂಗಿದ್ದೀವಿ. ದುಡ್ಕೊಂಡು ತಿನ್ನೋಣ ಬಿಡ್ರಿ. ಸುಮ್ಮನೆ ನಿಂತ್ಕಳೆ ಕಾವೇರಿ. ನಿಮ್ಮ ಅಪ್ಪಯ್ಯನ ಅಮ್ಮಯ್ಯನ ಏನೋ ಮಾತಾಡ್ತಾ ಇದ್ದಾರೆ, ಸುಮ್ಮನೆ ನಿಂತ್ಕ. ಆಮೇಲೆ ಆಟ ಆಡೋಣ ಹೊರಕ್ಕೆ ಹೋಗಿ ನಾನು ನೀನು. ಆದ್ರೂ ಮಲ್ಲಿ, ನನಗೆ ಯಾಕೋ ನೀನು ಕೂಲಿ ಹೋಗೋದು ಒಂದು ಸ್ವಲ್ಪನೂ ಸರಿ ಕಾಣಿಸ್ತಾ ಇಲ್ಲ ಮಲ್ಲಿ. ರೀ, ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ನೀವ್ಯಾಕೆ ಯೋಚನೆ ಮಾಡ್ತಿದ್ದೀರಾ ಹೇಳಿ? ನಾನೇನು ಎಲ್ಲೂ ಏನು ಕೆಟ್ಟ ಕೆಲಸ ಮಾಡಕ್ ಹೋಗ್ತಾ ಇಲ್ಲ, ಕೂಲಿ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ. ಎಷ್ಟೋ ಜನ ಇದೇ ಜೀವನಕ್ಕೆ ಆಧಾರ. ನಮ್ಮ ಅಪ್ಪ ಅಮ್ಮನು ಕೂಲಿ ಮಾಡ್ಕೊಂಡೆ ತಿಂಬೋದು. ನಾನು ಮದ್ವೆಗೆ ಮುಂಚೆಲೆ ನಮ್ಮ ಅಮ್ಮನ ಜೊತೆಗೆ ಹೋಗಿದ್ದೀನಿ ಕೆಲಸಕ್ಕೆ. ಈ ಕೂಲಿ ಮಾಡ್ಕೊಂಡು ತಿಂಬೋದು ಏನು ಅವಮಾನ ಅಲ್ಲ, ಸುಮ್ಮನೆ ಇರಿ, ನೀವೇನು ಯೋಚನೆ ಮಾಡಬೇಡಿ. ಹಂಗಲ್ಲ, ನಾನು ಗಂಡಾಗಿ ದುಡ್ದು ನಿಮ್ಮನ್ನ ಸಾಕಬೇಕು ಅಂಥದ್ರಲ್ಲಿ ನಿನ್ನ ಕೂಲಿ ಕೆಲಸಕ್ಕೆ ಕಳಿಸೋದು ಅಂತಂದ್ರೆ? ರೀ, ಸ್ವಲ್ಪ ದಿನ ಅಷ್ಟೇನೆ, ನಿಮಗೆ ಗ್ಯಾರಂಟಿ ಕೆಲಸ ಸಿಕ್ಕೇ ಸಿಗುತ್ತೆ. ದೇವ್ರ ಆಶೀರ್ವಾದ ನಮಗೈತೆ, ಕೆಲಸ ಸಿಗುತ್ತೆ. ಒಂದು ಸ್ವಲ್ಪ ದಿನ ಕಾಯ್ಬೇಕು ಅಷ್ಟೇ, ತಾಳ್ಮೆಯಿಂದನ. ನಿಮ್ಗೆ ಅದು ಅಲ್ದೇನೆ ಕೆಲ್ಸಕ್ಕೆ ಹೊರಗಡೆ ಕೆಲ್ಸಕ್ಕೆ ಹೋಗಿ ಅಭ್ಯಾಸ ಬೇರೆ ಇಲ್ಲ. ನನಗಂದ್ರೆ ಅಭ್ಯಾಸ ಐತೆ, ನೀವೇನು ಯೋಚನೆ ಮಾಡಬೇಡಿ ಅದ್ರ ಬಗ್ಗೆನ. ನಾನೇನು ನಿಮ್ಮನ್ನೇನು ಬೈಕಮಲ್ಲ, ಗಂಡನಾಗಿ ದುಡ್ದಾಕ್ಬೇಕು ಅಂತಾನು ಹೇಳಲ್ಲ. ಗಂಡ ಹೆಂಡತಿ ಕಷ್ಟ ಸುಗ್ರಾಗೆ ಇಬ್ರು ಹಂಚ್ಕೊಂಡು ಬಾಳದ್ರೆ ಕಣ್ರಿ ಸಂಸಾರ ಚೆನ್ನಾಗಿರೋದು. ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗಿ ಬರ್ತೀನಿ, ನಿನ್ ಕಾವೇರಿನ ನೋಡ್ಕೊಂಡಿರಿ. ಸರಿ, ಬನ್ನಿ, ಊಟಕ್ಕೆ ಕೊಡ್ತೀನಿ, ಎಲ್ಲರೂ ಊಟ ಮಾಡೋಣ. ಊಟ ಮಾಡಿ ನಾನು ಜಲ್ದಿ ಹೋಗ್ಬೇಕು, ಲಸ್ಮಕ್ಕ ಹೇಳೈತಿ ಬಾ ಅಂತಾನ. ಸರಿ ಆಯ್ತು ಮಲ್ಲಿ, ನಿನ್ನಿಷ್ಟ. ಹೋಗಿ ಕೆಂಬರಾಗ ಊಟ ಮಾಡೋಣ ಎಲ್ಲರೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.